ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯದ ಧ್ಯಾನದ ಭಾಗ ಎಲ್ಲರಿಗೂ ಬಹಳ ಪರಿಚಿತವಾದಂತಹ ವಾಕ್ಯ. ಅದು ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಈ ಲೋಕದಲ್ಲಿ ನಾವು ಮನುಷ್ಯರನ್ನ ನೋಡುವಾಗ ಒಬ್ಬ ಮಗನು ಅಥವಾ ಒಬ್ಬ ಮಗಳನ್ನ ಹೊಂದಿಕೊಂಡಿರುವಂತಹ ತಂದೆ ತಾಯಿಗಳು ಯಾವುದೇ ಕಾರಣಕ್ಕೂ ಆ ಒಬ್ಬ ಮಗನನ್ನಾಗಲಿ ಮಗಳನ್ನಾಗಲಿ ಬಲಿ ಕೊಡ್ಲಿಕ್ಕೆ ಒಪ್ಪೋದೇ ಇಲ್ಲ. ಆದ್ರೆ ಇಲ್ಲಿ ದೇವರು ನಮ್ಮ ಮೇಲೆ ತೋರಿಸಿದಂತಹ ಪ್ರೀತಿ ಅದು ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿ ನೋಡುವಾಗ ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರ ಆತನು ಬಲಿ ಕೊಡುವಂತದನ್ನ ನಾವು ನೋಡ್ತೇವೆ. ಈ ಲೋಕದಲ್ಲಿ ನಾವು ಯಾರನ್ನ ಬೇಕಾದ್ರೂ ನಾವು ಪ್ರೀತಿ ಮಾಡ್ಬೋದು. ನಾವು ಜನರನ್ನ ಪ್ರೀತಿ ಮಾಡ್ತೇವೆ. ಮತ್ತೆ ಆ ಪ್ರೀತಿ ಅದು ತಾತ್ಕಾಲಿಕವಾಗಿರ್ತದೆ, ಸ್ವಲ್ಪ ಸಮಯದವರೆಗೆ ಮಾತ್ರ. ನಾವು ಆಶ್ವಾಸನೆಗಳನ್ನ ಕೊಡ್ತೇವೆ. ಇಲ್ಲ, ನಾನು ಸಾಯುವವರೆಗೂ ನಾನು ನಿನ್ ಜೊತೆಗಿರ್ತೇನೆ, ನಾನು ಹೀಗೆ ಮಾಡ್ತೇನೆ ಹಾಗೆ ಮಾಡ್ತೇನೆ ಅನ್ನುವಂತಹ ಮಾತುಗಳನ್ನ ನಾವು ಕೇಳಿಸ್ಕೊಂಡಿದ್ದೇವೆ. ತೊಂದರೆಗಳ ಮಧ್ಯದಲ್ಲಿ ನಾವು ನೀಡಿದಂತಹ ಆಶ್ವಾಸನೆಗಳು, ಭರವಸೆಗಳು ಮುರಿದು ಹೋಗುವುದುಂಟು. ಆದರೆ ದೇವರು ಕೊಟ್ಟಂತಹ ಮಾತು, ನನ್ನ ಮಗನನ್ನ ಈ ಲೋಕಕ್ಕೆ ಕಳುಹಿಸಿ ಕೊಡುತ್ತೇನೆ. ದೇವರು ತನ್ನ ಮಗನ ಮೇಲೆ ಇಟ್ಟಂತಹ ಪ್ರೀತಿ ಇತರರಿಗೋಸ್ಕರ ತ್ಯಾಗ ಮಾಡುವ ರೀತಿಯಲ್ಲಿ ಅದಾಯಿತು ಪ್ರಿಯರೇ. ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರ ಬಲಿ ಅರ್ಪಿಸಿದ ದೇವರು ಏನನ್ನ ಸೂಚಿಸುತ್ತದೆ? ದೇವರು ತನ್ನ ಮಕ್ಕಳ ಮೇಲೆ ಇಟ್ಟಿರುವಂತಹ ಪ್ರೀತಿ. ನಾನು ನೀನು ಈ ಲೋಕದಲ್ಲಿ ಪಾಪರಹಿತ ಜೀವಿತ ಜೀವಿಸ್ತಾ ಇದ್ದೇವೆ. ಹಾಗಿದ್ರೆ ರಕ್ಷಣೆನ ಹೊಂದಬೇಕಾದ್ರೆ ನಾವು ತನ್ನ ಮಗನನ್ನ ಅಂದ್ರೆ ಯೇಸು ಸ್ವಾಮಿಯನ್ನ ನಾವು ಸ್ವೀಕಾರ ಮಾಡಿಕೊಳ್ಳುವಂತಹ ಮಕ್ಕಳಾಗ್ಬೇಕು. ಹಾಗಿದ್ರೆ ಈ ವಾಕ್ಯದಲ್ಲಿ ನಾವು ನೋಡಿಕೊಳ್ಳುವ ಕೆಲವು ವಿಷಯಗಳು ಏನಿದೆ ಅಂತ ನೋಡುವಾಗ, ರಕ್ಷಣೆಯ ಮೂಲ ಅದು ದೇವರು. ರಕ್ಷಣೆಯ ಕಾರಣ ಅದು ಪ್ರೀತಿ. ರಕ್ಷಣೆಯ ಫಲಾನುಭವಿಗಳು ಯಾರು? ಜನರು, ಪ್ರಪಂಚ ಅಥವಾ ಜಗತ್ತು. ರಕ್ಷಣೆಯ ಬೆಲೆ ಏನಾಗಿದೆ? ಅಲ್ಲಿ ಉಚಿತವಾಗಿದೆ. ರಕ್ಷಣೆಯ ಅಡಿಪಾಯ ಯಾವುದು? ಅದು ಯೇಸು ಕ್ರಿಸ್ತನು. ರಕ್ಷಣೆಯ ವ್ಯಾಪ್ತಿ ಅದು ಯಾರಾದ್ರೂ ಆಗಿರ್ಬೋದು. ರಕ್ಷಣೆಯ ಮಾರ್ಗ ಅದು ಕ್ರಿಸ್ತನಲ್ಲಿ ನಂಬಿಕೆ. ರಕ್ಷಣೆಯ ಸಮಯ ಈಗಲೇ. ರಕ್ಷಣೆಯ ಫಲಿತಾಂಶ ಏನಾಗಿದೆ ಅಂದ್ರೆ, ಯಾರ್ಯಾರು ನಂಬುತ್ತಾರೋ ಅವರು ನಿತ್ಯ ಜೀವವನ್ನ ಹೊಂದುತ್ತಾರೆ. ಯಾರ್ಯಾರು ನಂಬದೆ ಹೋಗ್ತಾರೋ ಅವರು ನಾಶವಾಗಿ ಹೋಗ್ತಾರೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನಾವು ಹೊಂದಿಕೊಳ್ಳುವಂತಹ ರಕ್ಷಣೆಯ ಜೀವಿತ ಯಾವ ರೀತಿಯಲ್ಲಿದೆ? ಈಗ ನಾವು ರಕ್ಷಣೆಯನ್ನ ನಾವು ಹೊಂದಿದ್ದೇವೆ ಅಂತ ಹೇಳುವಾಗ ನಮ್ಮ ಜೀವಿತ ಇತರರಿಗೆ ಸಾಕ್ಷಿಯಾಗಿ ನಿಂತಿದೆಯಾ? ದೇವರ ಪ್ರೀತಿ ನಾವು ಅದನ್ನು ಪ್ರಚುರಪಡಿಸ್ತಾ ಇದ್ದೇವಾ? ಈಗ ರಕ್ಷಣೆ ಅನ್ನುವಂಥದ್ದು ನಾವು ಉಚಿತವಾಗಿ ನಾವು ಪಡೆದುಕೊಂಡಿದ್ದೇವೆ. ನಾವು ಹಣ ಕೊಟ್ಟು ಪಡೆದುಕೊಂಡಿಲ್ಲ. ಯೇಸು ಸ್ವಾಮಿಯನ್ನ ನಾವು ಹಣ ಕೊಟ್ಟು ಆತನನ್ನ ನಾವು ಪಡೆದುಕೊಂಡಿಲ್ಲ. ಉಚಿತವಾಗಿ ತಂದೆ ತನ್ನ ಮಗನನ್ನ ನಮಗೋಸ್ಕರ ಕೊಟ್ಟಿದ್ದಾನೆ. ಆ ಉಚಿತವಾದಂತಹ ಬೆಲೆಯುಳ್ಳಂತಹ ಆ ಒಂದು ವ್ಯಕ್ತಿಯನ್ನ ನಾವು ಯಾವ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ಗೌರವಿಸ್ತಾ ಇದ್ದೇವೆ? ಇಲ್ಲಿ ರಕ್ಷಣೆ ಅನ್ನುವಂಥದ್ದು ಎಲ್ಲರಿಗೂ ಅಂತಂದ್ರೆ ಯಾರ್ಯಾರು ಆತನನ್ನ ನಂಬುತ್ತಾರೋ, ಯಾರ್ಯಾರು ಆತನನ್ನ ಸ್ವೀಕಾರ ಮಾಡಿಕೊಳ್ಳುತ್ತಾರೋ, ನಂಬಿಕೆಯಿಂದ ಯಾರ್ಯಾರು ಆತನನ್ನ ಅಂಗೀಕರಿಸಿಕೊಳ್ತಾರೋ, ಅದು ಉಚಿತವಾಗಿ ದೇವರು ನಮಗೆ ಕೊಟ್ಟಿದ್ದಾನೆ. ಅದಕ್ಕೆ ಸಮಯ ಇಲ್ಲ. ಆತನು ಹೇಳ್ತಾ ಇರುವಂತದ್ದು ಈಗಲೇ, ಈ ಕ್ಷಣದಲ್ಲಿಯೇ. ಆ ಒಂದು ಫಲಿತಾಂಶ ಏನಾಗಿದೆ? ನಾವು ನಿಜವಾಗಿಯೂ ಆತನನ್ನ ಸ್ವೀಕಾರ ಮಾಡಿಕೊಂಡಿರುವುದಾದ್ರೆ ನಾವು ನಿತ್ಯ ಜೀವವನ್ನ ಹೊಂದಿಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಪ್ರಿಯರೇ. ಇಲ್ಲವಾದರೆ ನಮ್ಮ ಜೀವಿತ ಅದು ನಾಶನದ ಮಾರ್ಗಕ್ಕೆ ಹೋಗುವಂತದ್ದು. ಹಾಗಾಗಿ ದೇವರು ಈ ಲೋಕದ ಮೇಲೆ ಇಟ್ಟಿರುವಂತಹ ಪ್ರೀತಿಯನ್ನ ನಾವು ತಿಳಿದುಕೊಂಡವರಾಗಿ, ಅನುಭವಿಸುವಂತವರಾಗಿ, ನಾವು ಇನ್ನೊಬ್ಬರಿಗೆ ಆ ಪ್ರೀತಿಯನ್ನ ಹಂಚುವುದಾದರೆ ನಮ್ಮ ಹಾಗೆ ಇತರರೂ ಕೂಡ ಆ ಕ್ರಿಸ್ತನ ಒಂದು ಬಳಿಗೆ ಬರ್ಲಿಕ್ಕೆ ಸಾಧ್ಯತೆ ಉಂಟು. ರಕ್ಷಣಾ ಮಾರ್ಗದಲ್ಲಿ ಇಲ್ಲದೆ ಇರುವಂತಹ ವ್ಯಕ್ತಿಗಳನ್ನ ರಕ್ಷಣೆಯ ಜೀವಿತಕ್ಕೆ ಅವರನ್ನ ನಡೆಸುವಂತಹ ಜವಾಬ್ದಾರಿಕೆಯನ್ನ ನಾವು ಹೊತ್ತಿಕೊಳ್ಳಿಕ್ಕೆ ನಾವು ಸಿದ್ಧರಿದ್ದೇವಾ? ಈ ಸಮಯದಲ್ಲಿ ದೇವರು ನಮಗೆ ಕೇಳ್ತಾ ಇರುವಂತದ್ದು, ಸಿದ್ಧರಿದ್ದೀಯಾ? ನನ್ನನ್ನ ಸ್ವೀಕಾರ ಮಾಡಿಕೊಳ್ಳಿಕ್ಕೆ ನಿನಗೆ ಇಷ್ಟವಿದೆಯೋ? ರಕ್ಷಣೆಯನ್ನ ಹೊಂದಲಿಕ್ಕೆ ನಿನಗೆ ಇಷ್ಟವಿದೆಯೋ? ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ಆತನ ಚಿತ್ತ ಇರುವಾಗ ಆ ಒಂದು ರಕ್ಷಣೆಯ ಮಾರ್ಗದಲ್ಲಿ ನಾವು ಹೋಗ್ಲಿಕ್ಕೆ ಸಿದ್ಧರಿದ್ದೇವಾ? ಈ ಸಮಯದಲ್ಲಿ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರಿಗಾಗಿ ನಾವು ಸಮರ್ಪಿಸಿಕೊಳ್ಳೋಣ. ನಾವು ಆತನನ್ನ ನಂಬುವಂತಹ ಮಕ್ಕಳಾಗಿ ನಾಶನಕ್ಕೆ ಹೋಗದ ಹಾಗೆ ನಾವು ನಿತ್ಯ ಜೀವಕ್ಕೆ ಹೋಗುವಂತಹ ಜೀವಿತವನ್ನು ನಮ್ಮೆಲ್ಲದಾಗಿರ್ಲಿ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಆಮೇನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.